ಹಾಯ್ ಮಕ್ಕಳ, ಇವತ್ತು ನಾವು ಬದಲಾವಣೆಗಳ ಬಗ್ಗೆ ಕಲಿಯೋಣ. ಬದಲಾವಣೆಗಳ ಬಗ್ಗೆ ಕಲಿಬೇಕಂತ ಹೇಳಿದ್ರೆ ಯಾವುದಾದ್ರೂ ಲ್ಯಾಬ್ಗೆ ಹೋಗ್ಬೇಕಂತೇನೂ ಇಲ್ಲ. ನಮ್ಮ ಅಡುಗೆ ಮನೆ ಅಥವಾ ಗಾರ್ಡನಲ್ಲಿ ಕೂಡ ಕಲಿಬಹುದು. ಟುಡೇ ಲೆಟ್ us ಅಂಡರ್ಸ್ಟ್ಯಾಂಡ್ ದ ಚೇಂಜಸ್ ದಟ್ ಆರ್ ಗೋಯಿಂಗ್ ಆನ್ ಆಲ್ ಅರೌಂಡ್ us. We don't have to go to a lab to understand these. A kitchen and garden will do the job. ಇವತ್ತು ನಾವು ಬದಲಾವಣೆ ಅಂದರೆ ಏನು, ಅದನ್ನು ಹೇಗೆ ವರ್ಗೀಕರಿಸೋದು ಮತ್ತು ಮೇಯ್ನಾಗಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಂದ್ರೆ ಏನು ಅಂತ ಹೇಳಿ ಕಲಿಯೋಣ. ಟುಡೇ ಲೆಟ್ us ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಚೇಂಜ್ ಮೀನ್, ಹೌ ಡು ವಿ ಕ್ಲಾಸಿಫೈ ಚೇಂಜಸ್ ಆ್ಯಂಡ್ ವಾಟ್ ಡಸ್ ಇಟ್ ಮೀನ್ ಬೈ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. Heraclitus, a Greek philosopher, has been quoted as saying, "Change is the only constant in life," which brings us to the question, what is change? ಅಂದರೆ ಜೀವನದಲ್ಲಿ ಏಕೈಕ ಸ್ಥಿರತೆ ಬದಲಾವಣೆ ಅಂತ ಹೇಳಿದ್ರೆ ಬದಲಾವಣೆ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ ನಮಗೆ. ವಿಜ್ಞಾನದ ದೃಷ್ಟಿಯಿಂದ ನೋಡೋದಾದರೆ ಯಾವ ಕ್ರಿಯೆ ಒಂದು ವಸ್ತುವನ್ನು ಹಿಂದಿನ ಸ್ವರೂಪಕ್ಕಿಂತ ಭಿನ್ನ ಸ್ವರೂಪಕ್ಕೆ ತರುವುದೋ ಅದನ್ನು ಬದಲಾವಣೆ ಅಂತ ಹೇಳಬಹುದು. Change is basically an act by which a substance becomes different from its previous self. For example, when ice melts, it changes into water. Therefore, it turns its form from solid to liquid. ಉದಾಹರಣೆಗೆ, ಐಸ್ ಕರಗಿದಾಗ ಅದು ನೀರಾಗಿ ಬದಲಾಗುತ್ತದೆ. ಅದು ತನ್ನ ರೂಪವನ್ನು ಘನದಿಂದ ದ್ರವಕ್ಕೆ ಬದಲಿಸುತ್ತದೆ. ಈ ಸ್ಲೈಡ್ ಹಿನ್ನೆಲೆಯಲ್ಲೂ ಕೂಡ ನಿಮಗೊಂದು ಬದಲಾವಣೆ ಕಾಣಿಸ್ತಾ ಇದೆ. ಹೆಪ್ಪುಗಟ್ಟಿದ ಮಣ್ಣಿನ ಮೂಲಕ ಸ್ನೋ ಡ್ರಾಪ್ಸ್ ಗಿಡವು ಹೊರಹೊಮ್ಮುತ್ತಿದೆ. In the background, you can see snowdrops emerge through frozen soil, marking the first sign of spring. In the background, you can see changes that happen all around us every day. ನಮ್ಮ ಸುತ್ತಮುತ್ತಲೂ ನಡೆಯುವ ಕೆಲವು ಬದಲಾವಣೆಗಳು ಈ ಹಿನ್ನೆಲೆಯಲ್ಲಿ ನಿಮಗೆ ಕಂಡುಬರುತ್ತದೆ. Let us look at this dough placed on a kitchen table. ಇಲ್ಲಿ ಇರಿಸಿದ ಹಿಟ್ಟನ್ನು ಗಮನಿಸೋಣ. ಇಟ್ ಗ್ರೋಸ್ ಇನ್ ಸೈಜ್ ಅಂಡ್ ಸಾಫ್ಟ್ನೆಸ್ ಆಸ್ ದ ಟೈಮ್ ಪಾಸಸ್ ಬೈ. ಸಮಯ ಕಳೆದಂತೆ ಹಿಟ್ಟು ಗಾತ್ರ ಮತ್ತು ಮೃದುತ್ವದಲ್ಲಿ ಬೆಳೆಯುತ್ತದೆ. ದೋಸೆ ಮತ್ತು ಇಡ್ಲಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅದರ ಹಿಟ್ಟನ್ನು ಇಡೀ ರಾತ್ರಿ ಬಿಡಬೇಕಲ್ವಾ? ದ ದೋಸಾ ಆ್ಯಂಡ್ ಇಡ್ಲಿ ಬ್ಯಾಟರ್ಸ್ ವಿ ಯೂಸ್ ಆರ್ ಆಲ್ವೇಸ್ ಕೆಪ್ಟ್ ಓವರ್ ನೈಟ್ ಬಿಫೋರ್ ಯೂಸ್ ಟು ಮೇಕ್ ಶ್ಯೂರ್ ದಟ್ ದ ದೋಸಾಸ್ ಆ್ಯಂಡ್ ಇಡ್ಲೀಸ್ ಟರ್ನ್ ಔಟ್ ಟು ಬಿ ಸಾಫ್ಟ್ ಆ್ಯಂಡ್ ಫ್ಲಫಿ. Both instances can be called as a change because the consistency of the dough and batter changed from its initial state. ಎರಡೂ ನಿದರ್ಶನಗಳನ್ನು ಬದಲಾವಣೆ ಅಂತ ಕರೀಬಹುದು, ಏಕೆಂದರೆ ಹಿಟ್ಟಿನ ಸ್ಥಿತಿಯು ಅದರ ಆರಂಭಿಕ ಸ್ಥಿತಿಯಿಂದ ಬದಲಾಯಿತು. Let us try to classify changes. One way of looking at it is how fast the changes happen. ಬದಲಾವಣೆಗಳನ್ನು ವರ್ಗೀಕರಿಸಲು ಒಂದು ಮಾರ್ಗವೆಂದರೆ ಅದು ಎಷ್ಟು ವೇಗವಾಗಿ ಸಂಭವಿಸುತ್ತದೆ ಎಂದು. ಬೇಸ್ಡ್ ಆನ್ ಇಟ್ ವಿ ಕ್ಯಾನ್ ಕ್ಲಾಸಿಫೈ ಚೇಂಜಸ್ ಆಸ್ ಫಾಸ್ಟ್ ಆ್ಯಂಡ್ ಸ್ಲೋ. ಅದರ ಮೇರೆಗೆ ನಾವು ಬದಲಾವಣೆಗಳನ್ನು ವೇಗವಾದ ಮತ್ತು ನಿಧಾನವಾದ ಬದಲಾವಣೆಗಳೆಂದು ವರ್ಗೀಕರಿಸಬಹುದು. ಯು ಕ್ಯಾನ್ ಸಿ ಹಿಯರ್ ಕ್ರ್ಯಾಕರ್ಸ್ ಬರ್ಸ್ಟಿಂಗ್, ವಿಚ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಫಾಸ್ಟ್ ಚೇಂಜ್, ಆ್ಯಂಡ್ ಆಸ್ ಪ್ಲಾಂಟ್ಸ್ ಟೇಕ್ ಅ ಲಾಟ್ ಆಫ್ ಟೈಮ್ ಟು ಗ್ರೋ, ಇಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಅ ಸ್ಲೋ ಚೇಂಜ್. ಪಟಾಕಿ ಸಿಡಿಯುವುದನ್ನು ನೀವು ಇಲ್ಲಿ ನೋಡಬಹುದು. ಇದು ವೇಗವಾದ ಬದಲಾವಣೆಯ ಉದಾಹರಣೆಯಾಗಿದೆ ಮತ್ತು ಸಸ್ಯಗಳು ಬೆಳೆಯಲು ಸಾಕಷ್ಟು ಸಮಯ ತೆಗೆದುಕೊಳ್ಳುವುದರಿಂದ ಇದನ್ನು ನಿಧಾನವಾದ ಬದಲಾವಣೆ ಎಂದು ಕರೆಯಬಹುದು. Some changes are periodic, like the phases of the moon. Periodic changes are changes which occur periodically or at regular intervals. Example, change of seasons, day and night, etc. ಕೆಲವು ಬದಲಾವಣೆಗಳು ಚಂದ್ರನ ಹಂತಗಳಂತೆ ಆವರ್ತಕವಾಗಿವೆ. ಆವರ್ತಕ ಬದಲಾವಣೆಗಳೆಂದರೆ ನಿಯಮಿತ ಅವಧಿಯ ನಂತರ ಸಂಭವಿಸುವ ಬದಲಾವಣೆಗಳು. ಉದಾಹರಣೆಗೆ ಋತುಗಳ ಬದಲಾವಣೆ, ಹಗಲು ರಾತ್ರಿ ಇತ್ಯಾದಿ. Some changes are non-periodic, like volcano erupting, which occurs at irregular intervals. For example, swaying of branches in a tree, ocean tides, etc. ಕೆಲವು ಬದಲಾವಣೆಗಳು ಜ್ವಾಲಾಮುಖಿಯ ಸ್ಫೋಟದಂತೆ ಆವರ್ತಕವಲ್ಲದವು. ಇವು ನಿಯಮಿತವಲ್ಲದ ಅವಧಿಯಲ್ಲಿ ಸಂಭವಿಸುತ್ತವೆ. ಉದಾಹರಣೆಗೆ ಮರಗಳಲ್ಲಿ ತೂಗಾಡುವ ರೆಂಬೆಗಳು ಮತ್ತು ಸಾಗರದ ಅಲೆಗಳು ಇತ್ಯಾದಿ. Water becomes ice when the temperature decreases, and the ice melts back to water when the temperature increases. Such reactions are called reversible, as you can always go back to the initial state.
ತಾಪಮಾನ ಕಡಿಮೆಯಾದಾಗ ನೀರು ಮಂಜುಗಡ್ಡೆಯಾಗುತ್ತದೆ ಮತ್ತು ತಾಪಮಾನ ಹೆಚ್ಚಿದಾಗ ಮಂಜುಗಡ್ಡೆ ಮತ್ತೆ ನೀರಾಗುತ್ತದೆ. ಇದನ್ನು ಪರಾವರ್ತಿಸಬಹುದಾದ ಕ್ರಿಯೆ ಎನ್ನುತ್ತಾರೆ, ಏಕೆಂದರೆ ಆರಂಭಿಕ ಸ್ಥಿತಿಗೆ ಹಿಂತಿರುಗಬಹುದಾಗಿರುವುದರಿಂದ. When you fry an egg, do you see the changes? Can the egg go back to its initial state? No, right? Hence, it is an irreversible change. ನೀವು ಮೊಟ್ಟೆಯನ್ನು ಬೇಯಿಸಿದಾಗ ಏನಾದರೂ ಬದಲಾವಣೆ ಕಾಣುವುದೇ? ಮೊಟ್ಟೆಯು ಅದರ ಆರಂಭಿಕ ಸ್ಥಿತಿಗೆ ಹಿಂತಿರುಗಬಹುದೇ? ಇಲ್ಲ. ಆದ್ದರಿಂದ ಇದು ಪರಾವರ್ತಿಸಲಾಗದ ಬದಲಾವಣೆಯಾಗಿದೆ. If we need to have a broader classification, then that would be physical and chemical changes. Any changes will fit into these broader classification. In the changes we have studied till now, freezing of water, melting of ice, eruption of volcano, phases of moon are physical changes, and the rest are all chemical changes. Let us understand why. ನಾವು ಈ ಎಲ್ಲ ಬದಲಾವಣೆಗಳನ್ನು ಎರಡು ವರ್ಗದಲ್ಲಿ ಹಾಕಬಹುದು, ಅದು ಭೌತಿಕ ಮತ್ತು ರಾಸಾಯನಿಕ. ಯಾವುದೇ ಬದಲಾವಣೆಯಾದರೂ ಈ ವಿಶಾಲ ವರ್ಗದಲ್ಲಿ ಬಂದೇ ಬರುತ್ತದೆ. ನೀರಿನ ಘನೀಕರಣ, ಮಂಜುಗಡ್ಡೆಯ ಕರಗುವಿಕೆ, ಜ್ವಾಲಾಮುಖಿಯ ಸ್ಫೋಟ, ಚಂದ್ರನ ಹಂತಗಳು ಭೌತಿಕ ಬದಲಾವಣೆಗಳಾದರೆ ಉಳಿದವು ರಾಸಾಯನಿಕ. ಏಕೆ ಎಂದು ತಿಳಿದುಕೊಳ್ಳೋಣ. Let us begin with physical changes. Let us first look at some basic characteristics of a physical change. ಭೌತಿಕ ಬದಲಾವಣೆಗಳಿಂದ ಶುರು ಮಾಡೋಣ. ಮೊದಲು ಅದರ ಮೂಲ ಗುಣಲಕ್ಷಣಗಳನ್ನು ನೋಡೋಣ. It is generally a change in physical properties like change in state. ಇದು ಸಾಮಾನ್ಯವಾಗಿ ಸ್ಥಿತಿಯ ಬದಲಾವಣೆಯಂತಹ ಭೌತಿಕ ಗುಣಲಕ್ಷಣಗಳಲ್ಲಿನ ಬದಲಾವಣೆಯಾಗಿದೆ. No new substances are formed. ಯಾವುದೇ ಹೊಸ ವಸ್ತುಗಳು ರೂಪುಗೊಳ್ಳುವುದಿಲ್ಲ. Generally reversible. ಸಾಮಾನ್ಯವಾಗಿ ಪರಾವರ್ತಿಸಲಾಗುವುದು. Original form of substance can be regained by simple physical methods. ಸರಳ ಭೌತಿಕ ವಿಧಾನಗಳಿಂದ ವಸ್ತುವಿನ ಮೂಲ ರೂಪವನ್ನು ಮರಳಿ ಪಡೆಯಬಹುದು. It is a temporary change. ಇದು ತಾತ್ಕಾಲಿಕ ಬದಲಾವಣೆಯಾಗಿದೆ. Very little or no energy is absorbed or given out. ಬಹಳ ಕಡಿಮೆ ಪ್ರಮಾಣದಲ್ಲಿ ಅಥವಾ ಯಾವುದೇ ಶಕ್ತಿಯನ್ನು ಹೀರಿಕೊಳ್ಳಲಾಗುವುದಿಲ್ಲ ಅಥವಾ ಹೊರಹಾಕಲಾಗುವುದಿಲ್ಲ. Let us study all these properties in detail. Physical properties include appearance, texture, color, odor, melting point, boiling point, density, solubility, and many others. ಒಂದು ವಸ್ತು ಹೇಗೆ ಕಾಣುತ್ತದೆ, ಅದರ ವಿನ್ಯಾಸವೇನು, ಬಣ್ಣ, ವಾಸನೆ, ದ್ರವಣ ಬಿಂದು, ಕುದಿಬಿಂದು, ಸಾಂದ್ರತೆ, ಕರಗುವಿಕೆ ಮತ್ತು ಇನ್ನೂ ಅನೇಕ ಗುಣಗಳನ್ನು ನಾವು ಭೌತಿಕ ಗುಣಲಕ್ಷಣಗಳೆನ್ನುತ್ತೇವೆ. So the changes brought about in these are still physical. For instance, polishing the floor, expanding and molding a metal using heat, painting one's compound or making thin wires out of a metal. In all these, the changes are evident, but the material remains the same. Hence, the change is still physical and we call such changes as physical changes. ಇಂತಹ ಗುಣಗಳಲ್ಲಿ ಬದಲಾವಣೆ ತಂದರೆ ಅದು ಇನ್ನೂ ಭೌತಿಕವಾಗೇ ಇರುತ್ತದೆ. ಉದಾಹರಣೆಗೆ ನೆಲವನ್ನು ಹೊಳಪು ಮಾಡುವುದು, ಶಾಖವನ್ನು ಬಳಸಿ ಲೋಹವನ್ನು ವಿಸ್ತರಿಸುವುದು, ನಮ್ಮ ಮನೆಯ ಕಾಂಪೌಂಡ್ಗೆ ಬಣ್ಣ ಹಚ್ಚುವುದು ಅಥವಾ ಲೋಹದಿಂದ ತೆಳುವಾದ ತಂತಿಗಳನ್ನು ತಯಾರಿಸುವುದು. ಈ ಎಲ್ಲದರಲ್ಲೂ ಬದಲಾವಣೆಯು ಸ್ಪಷ್ಟವಾಗಿ ಕಂಡುಬಂದರೂ ವಸ್ತುವಿನ ಕಣಗಳು ಬದಲಾಗುವುದಿಲ್ಲ. ಹಾಗಾಗಿ ಈ ತರಹದ ಬದಲಾವಣೆಗಳನ್ನು ನಾವು ಭೌತಿಕ ಬದಲಾವಣೆಗಳೆಂದೇ ಕರೆಯುತ್ತೇವೆ. There are 3 layers out here. They are ice, warm water and cold water. ಇಲ್ಲಿ ನಮಗೆ 3 ಪದರಗಳು ಕಾಣಿಸುತ್ತೆ ಅಥವಾ 3 ಲೇಯರ್ಸ್ಗಳು ಕಾಣಿಸುತ್ತೆ. ಒಂದು ಮಂಜಿನ ಗಡ್ಡೆ, ಬೆಚ್ಚಗಿನ ನೀರು ಮತ್ತು ತಣ್ಣೀರು. Let us not concentrate on how these molecules are arranged, instead on individual molecules. ಇಲ್ಲಿ ಮಾಲಿಕ್ಯೂಲ್ಸ್ ಅಥವಾ ಕಣಗಳನ್ನ ಹೇಗೆ ಜೋಡಿಸಿದರೆ ಅನ್ನೋದಕ್ಕಿಂತ ಪ್ರತಿಯೊಂದು ಮಾಲಿಕ್ಯೂಲ್ ಅಥವಾ ಕಣ ಹೇಗಿದೆ ಅಂತ ಗಮನಿಸೋಣ. You will be able to notice that the molecules are all the same in all the 3 layers, some closer and some far apart. This implies that when you convert water into ice or ice into water, chemically there is no change, but there is a change in only the arrangement. Hence, this is still a physical change,
and no new substance is formed when you change the state of a substance. 3 ಪದರದಲ್ಲೂ ಕಣಗಳು ಒಂದೇ ಆಗಿರುವುದನ್ನು ನೀವು ಗಮನಿಸಬಹುದು. ಒಂದು ಪದರದಲ್ಲಿ ಕಣಗಳು ಹತ್ತಿರವಿದ್ದರೆ ಮತ್ತೊಂದರಲ್ಲಿ ಸ್ವಲ್ಪ ದೂರವಿದೆ ಅಷ್ಟೆ. ನೀವು ನೀರನ್ನು ಮಂಜುಗಡ್ಡೆಯಾಗಿ ಅಥವಾ ಮಂಜುಗಡ್ಡೆಯನ್ನು ನೀರಾಗಿ ಪರಿವರ್ತಿಸಿದಾಗ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆ ಆಗುವುದಿಲ್ಲ. ಕಣಗಳ ವ್ಯವಸ್ಥೆ ಬದಲಾಗುವುದು ಅಷ್ಟೆ. ಆದ್ದರಿಂದ ಇದು ಇನ್ನೂ ಭೌತಿಕ ಕ್ರಿಯೆಯಾಗಿದೆ ಮತ್ತು ನೀವು ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಿದಾಗ ಯಾವುದೇ ಹೊಸ ವಸ್ತುವು ರೂಪುಗೊಳ್ಳುವುದಿಲ್ಲ. We have already seen the above reaction. When we cool the juice, it becomes ice, and when we heat the ice, it goes back being juice again. Hence, this change is reversible. ಮೇಲಿನ ಬದಲಾವಣೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ನಾವು ಜ್ಯೂಸನ್ನು ತಂಪಾಗಿಸಿದಾಗ ಅದು ಐಸ್ ಆಗುತ್ತದೆ ಮತ್ತು ಐಸನ್ನು ಬಿಸಿ ಮಾಡಿದಾಗ ಅದು ಮತ್ತೆ ಜ್ಯೂಸ್ ಆಗಿ ಹೋಗುತ್ತದೆ. ಆದ್ದರಿಂದ ಇದು ಪರಾವರ್ತಿಸಬಹುದಾದಂಥ ಬದಲಾವಣೆ. This kind of change is seen when you fold paper too. Both changes are example for reversible changes where you get back the original substance. ಕಾಗದವನ್ನು ಮಡಿಸಿದಾಗಲೂ ಇಂಥದ್ದೇ ಕ್ರಿಯೆ ಕಂಡುಬರುತ್ತದೆ. ಇವೆರಡು ಬದಲಾವಣೆಗಳು ಪರಾವರ್ತಿಸಬಹುದಾದ ಬದಲಾವಣೆಗಳಿಗೆ ಉದಾಹರಣೆ. ಇಂತಹ ಬದಲಾವಣೆಯಲ್ಲಿ ವಸ್ತುವಿನ ಮೂಲ ಸ್ಥಿತಿಯನ್ನು ಮತ್ತೆ ಪಡೆಯಬಹುದು. In here you can see sulfur and iron filings mixed. The fact that a magnet can be used to separate such a mixture indicates that iron retained its property of being magnetic and sulfur being non-magnetic. This indicates that a mixture is a physical change and can be separated by using simple physical methods. ಇಲ್ಲಿ ನೀವು ಗಂಧಕ ಮತ್ತು ಕಬ್ಬಿಣದ ಫೈಲಿಂಗ್ಸ್ಗಳನ್ನು ಬೆರೆಸುವುದನ್ನು ನೋಡಬಹುದು. ಈ ಮಿಶ್ರಣವನ್ನು ಬೇರ್ಪಡಿಸಲು ಅಯಸ್ಕಾಂತವನ್ನು ಬಳಸಬಹುದು ಎಂಬ ಅಂಶವು ಕಬ್ಬಿಣವು ಕಾಂತೀಯ ಮತ್ತು ಗಂಧಕ ಕಾಂತೀಯವಲ್ಲದ ಗುಣವನ್ನು ಉಳಿಸಿಕೊಂಡಿದೆ ಎಂದು ಸೂಚಿಸುತ್ತದೆ. ಮಿಶ್ರಣವು ಭೌತಿಕ ಬದಲಾವಣೆಯಾಗಿದೆ ಮತ್ತು ಸರಳ ಭೌತಿಕ ವಿಧಾನಗಳನ್ನು ಬಳಸಿಕೊಂಡು ಬೇರ್ಪಡಿಸಬಹುದು ಎಂದು ಇದು ಸೂಚಿಸುತ್ತದೆ. Temporary changes are the changes for just only a specific time. It changes back to its original form or some other form after the specific time is over. ತಾತ್ಕಾಲಿಕ ಬದಲಾವಣೆಗಳು ಕೇವಲ ಒಂದು ನಿರ್ದಿಷ್ಟ ಸಮಯದ ಬದಲಾವಣೆಗಳಾಗಿವೆ. ಇದು ನಿರ್ದಿಷ್ಟ ಸಮಯದ ನಂತರ ಅದರ ಮೂಲ ಸ್ವರೂಪಕ್ಕೆ ಅಥವಾ ಯಾವುದಾದರೂ ಬೇರೆ ರೂಪಕ್ಕೆ ಬದಲಾಗುತ್ತದೆ. In the slide you can see two such examples, clay being molded into different shapes and metal being beaten into thin sheets. ಇಲ್ಲಿ ನೀವು ಅಂತಹ 2 ಉದಾಹರಣೆಗಳನ್ನು ನೋಡಬಹುದು. ಕ್ಲೇ ಅನ್ನು ವಿವಿಧ ಆಕಾರಗಳಿಗೆ ಬದಲಿಸುವುದು ಮತ್ತು ಲೋಹವನ್ನು ಬಡಿದು ತೆಳುವಾದ ಹಾಳೆಗಳಾಗಿ ಮಾಡುವುದು. Tungsten filament in the bulb uses electricity to glow. ಬಲ್ಬ್ನಲ್ಲಿನ ಟಂಗ್ಸ್ಟನ್ ಫಿಲಮೆಂಟ್ ವಿದ್ಯುತ್ತನ್ನು ಉಪಯೋಗಿಸಿ ಪ್ರಜ್ವಲಿಸುತ್ತದೆ. But the tungsten filament does not undergo any chemical changes because of the current flow. Hence, it is a physical change. ಟಂಗ್ಸ್ಟನ್ ಫಿಲಮೆಂಟ್ ವಿದ್ಯುತ್ ಸಂಚಾರದಿಂದ ಯಾವುದೇ ರಾಸಾಯನಿಕ ಬದಲಾವಣೆಗೆ ಒಳಗಾಗುವುದಿಲ್ಲ. ಹಾಗಾಗಿ ಇದು ಇನ್ನೂ ಭೌತಿಕ ಕ್ರಿಯೆ. Here, most of the energy that flowed through the wire was emitted as light, proving the point that very little or no energy is absorbed or emitted during a physical change. ಇಲ್ಲಿ ಹೆಚ್ಚಿನ ಶಕ್ತಿ ಬೆಳಕಾಗಿ ಹೊರಹೊಮ್ಮಿತು. ಹೀಗಾಗಿ ಭೌತಿಕ ಬದಲಾವಣೆಗಳು ಕಡಿಮೆ ಅಥವಾ ಶಕ್ತಿಯನ್ನು ಉಪಯೋಗಿಸುವುದೇ ಇಲ್ಲ ಎಂದು ಸಾಬೀತುಪಡಿಸುತ್ತದೆ. Characteristics of chemical changes. ರಾಸಾಯನಿಕ ಬದಲಾವಣೆಗಳ ಗುಣಲಕ್ಷಣಗಳು. In here, the chemical composition and chemical properties undergo a change. ಇಲ್ಲಿ ರಾಸಾಯನಿಕ ಸಂಯೋಜನೆ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಬದಲಾವಣೆಗೆ ಒಳಗಾಗುತ್ತವೆ. A new substance is formed. ಹೊಸ ವಸ್ತು ರೂಪುಗೊಳ್ಳುತ್ತದೆ. Generally irreversible. ಸಾಮಾನ್ಯವಾಗಿ ಪರಾವರ್ತಿಸಲಾಗುವುದಿಲ್ಲ. A chemical change is always accompanied by absorption or evolution of energy. ರಾಸಾಯನಿಕ ಬದಲಾವಣೆಯು ಯಾವಾಗಲೂ ಶಕ್ತಿಯ ಹೀರಿಕೊಳ್ಳುವಿಕೆ ಅಥವಾ ಹೊರಸೂಸುವಿಕೆಯನ್ನು ಒಳಗೊಂಡಿರುತ್ತದೆ. A chemical change is a permanent change. ರಾಸಾಯನಿಕ ಬದಲಾವಣೆ ಶಾಶ್ವತ ಬದಲಾವಣೆಯಾಗಿದೆ. Original substances can't be obtained by simple physical methods. ಮೂಲ ವಸ್ತುಗಳನ್ನು ಸರಳ ಭೌತಿಕ ವಿಧಾನಗಳಿಂದ ಪಡೆಯಲಾಗುವುದಿಲ್ಲ.
Here you can see that iron and sulfur are being heated to produce iron sulfide. ಗಂಧಕ ಮತ್ತು ಕಬ್ಬಿಣವನ್ನು ಬಿಸಿಯಿಂದ ಐರನ್ ಸಲ್ಫೈಡ್ ಮಾಡಲಾಗುತ್ತಿದೆ. In the iron sulfide formed, iron cannot be separated using a magnet. Hence, this is a chemical change. ಐರನ್ ಸಲ್ಫೈಡ್ ಇಂದ ಕಬ್ಬಿಣವನ್ನು ಅಯಸ್ಕಾಂತದ ಮೂಲಕ ತೆಗೆಯಲಾಗುವುದಿಲ್ಲ. ಹಾಗಾಗಿ ಇದು ರಾಸಾಯನಿಕ ಕ್ರಿಯೆ. Here you can see sodium metal reacting with chlorine gas to form sodium chloride. Sodium chloride is the common salt that we use daily, and it is very different from the soft metal sodium or the gaseous chlorine. Therefore, a new substance is formed, and hence this is the chemical reaction. ಇಲ್ಲಿ ನಾವು ಸೋಡಿಯಂ ಲೋಹ ಕ್ಲೋರಿನ್ ಅನಿಲದ ಜೊತೆ ಪ್ರತಿಕ್ರಿಯಿಸಿ ಸೋಡಿಯಂ ಕ್ಲೋರೈಡ್ ಅನ್ನು ರೂಪಿಸುವುದನ್ನು ನೋಡಬಹುದು. ಸೋಡಿಯಂ ಕ್ಲೋರೈಡ್ ನಾವು ದಿನನಿತ್ಯ ಉಪಯೋಗಿಸುವ ಉಪ್ಪು. ಇದು ಸೋಡಿಯಂ ತರ ಲೋಹನೂ ಅಲ್ಲ. Change in color, formation of a precipitate, heat being taken in or given out, release of a gas or an odor are generally an indication of a chemical change. ಬಣ್ಣ ಬದಲಾವಣೆ, ಶಾಖದ ಬಿಡುಗಡೆ ಅಥವಾ ತೆಗೆದುಕೊಳ್ಳುವಿಕೆ, ಅವಕ್ಷೇಪದ ರೂಪುಗೊಳ್ಳುವಿಕೆ, ಅನಿಲ ಅಥವಾ ವಾಸನೆಯ ಬಿಡುಗಡೆ ಇವೆಲ್ಲ ರಾಸಾಯನಿಕ ಕ್ರಿಯೆಯನ್ನು ಬಿಂಬಿಸುತ್ತದೆ. We have already seen these reactions. Egg being cooked or rotting of vegetables cannot be reversed. Hence, these are irreversible reactions and are also chemical reactions. ಮೊಟ್ಟೆಯು ಬೆಂದ ಮೇಲೆ ಅಥವಾ ತರಕಾರಿಗಳು ಕೊಳೆತ ಮೇಲೆ ಅದನ್ನು ಪುನಃ ಆರಂಭಿಕ ಸ್ಥಿತಿಗೆ ತೆಗೆದುಕೊಂಡು ಹೋಗಲಾಗುವುದಿಲ್ಲ. Egg absorbs energy in the form of heat in the process of being cooked. Reactions that absorb heat are called endothermic reaction. ಒಂದು ಮೊಟ್ಟೆ ಬೇಯುವಾಗ ಶಾಖವನ್ನು ಹೀರಿಕೊಳ್ಳುತ್ತದೆ. ಶಾಖವನ್ನು ಹೀರಿಕೊಳ್ಳುವ ಬದಲಾವಣೆಗಳನ್ನು ಅಂತರುಷ್ಣಾತ್ಮಕ ಕ್ರಿಯೆಗಳೆನ್ನುತ್ತೇವೆ. On the right hand side, you can see another chemical reaction in which glycerol is added to potassium permanganate to release instant energy in the form of heat and light. ಬಲಬದಿಯಲ್ಲಿ ಇನ್ನೊಂದು ರಾಸಾಯನಿಕ ಕ್ರಿಯೆಯನ್ನು ನೋಡಬಹುದು. ಅದರಲ್ಲಿ ಗ್ಲಿಸರಾಲ್ ಅನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ಗೆ ಹಾಕಲಾಗುತ್ತದೆ. ಶಕ್ತಿಯು ಬೆಳಕು ಮತ್ತು ಶಾಖದ ರೂಪದಲ್ಲಿ ಹೊರಹೊಮ್ಮುತ್ತದೆ. Baking bread and plants growing cannot be reverted, hence are permanent changes. ಬೇಕ್ ಮಾಡಿದ ಬ್ರೆಡ್ ಮತ್ತು ಸಸ್ಯ ಬೆಳೆಯುವಿಕೆಯನ್ನು ಪರಾವರ್ತಿಸಲಾಗುವುದಿಲ್ಲ. ಆದ್ದರಿಂದ ಇವು ಶಾಶ್ವತ ಬದಲಾವಣೆಗಳಾಗಿವೆ. Here you can see that once iron sulfide is formed, the reactants can't be separated using a magnet. That is because of the chemical change it underwent. ಐರನ್ ಸಲ್ಫೈಡ್ ರೂಪುಗೊಂಡ ನಂತರ ಪ್ರತಿಕ್ರಿಯಾತ್ಮಕಗಳನ್ನು ಮ್ಯಾಗ್ನೆಟ್ನ ಮೂಲಕ ಬೇರ್ಪಡಿಸಲು ಆಗುವುದಿಲ್ಲ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆಯಾಗಿದೆ. Let us look at the difference between physical and chemical changes. Change in physical properties like color, volume, state, etc. occur in a physical change, whereas change in chemical composition and chemical properties occur in a chemical change. No new substance is formed in a physical change, whereas new substance is formed in a chemical change. Physical change is reversible. Chemical change is irreversible. Little or no energy is absorbed or given out in a physical change. Energy is always absorbed or given out in a chemical change. Physical change is a temporary change, whereas chemical change is a permanent change. Simple physical means can be used to regain original substances in a physical change, whereas simple physical methods can't be used to obtain the original substances in a chemical change. ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳಲ್ಲಿರುವ ಭಿನ್ನತೆಯನ್ನು ನೋಡೋಣ. ಭೌತಿಕ ಬದಲಾವಣೆಯಲ್ಲಿ ಬಣ್ಣ, ಪರಿಮಾಣ, ಸ್ಥಿತಿ ಮುಂತಾದ ಭೌತಿಕ ಗುಣಲಕ್ಷಣಗಳು ಬದಲಾಗುತ್ತವೆ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ರಾಸಾಯನಿಕ ಸಂಯೋಜನೆ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಬದಲಾಗುತ್ತವೆ. ಭೌತಿಕ ಕ್ರಿಯೆಯಲ್ಲಿ ಯಾವುದೇ ಹೊಸ ವಸ್ತು ರೂಪುಗೊಳ್ಳುವುದಿಲ್ಲ. ಆದರೆ ರಾಸಾಯನಿಕ ಕ್ರಿಯೆಯಲ್ಲಿ ಯಾವಾಗಲೂ ಹೊಸ ವಸ್ತು ರೂಪುಗೊಳ್ಳುತ್ತದೆ. ಭೌತಿಕ ಬದಲಾವಣೆ ಪುನರಾವರ್ತಿಸಬಹುದಾದ ಬದಲಾವಣೆ, ಆದರೆ ರಾಸಾಯನಿಕ ಬದಲಾವಣೆ
ಪುನರಾವರ್ತಿಸಲಾಗದ ಬದಲಾವಣೆ. ಭೌತಿಕ ಕ್ರಿಯೆಯಲ್ಲಿ ಕಡಿಮೆ ಅಥವಾ ಯಾವುದೇ ಶಕ್ತಿಯನ್ನು ಹೀರಿಕೊಳ್ಳಲಾಗುವುದಿಲ್ಲ ಅಥವಾ ನೀಡಲಾಗುವುದಿಲ್ಲ, ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಶಕ್ತಿಯನ್ನು ಯಾವಾಗಲೂ ಹೀರಿಕೊಳ್ಳಲಾಗುತ್ತದೆ ಅಥವಾ ನೀಡಲಾಗುತ್ತದೆ. ಭೌತಿಕ ಬದಲಾವಣೆ ತಾತ್ಕಾಲಿಕ, ಆದರೆ ರಾಸಾಯನಿಕ ಬದಲಾವಣೆ ಶಾಶ್ವತ. ಭೌತಿಕ ಬದಲಾವಣೆಯಲ್ಲಿ ಮೂಲ ವಸ್ತುವನ್ನು ಮರಳಿ ಪಡೆಯಲು ಸರಳ ಭೌತಿಕ ವಿಧಾನಗಳನ್ನು ಬಳಸಬಹುದು, ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಮೂಲ ವಸ್ತುವನ್ನು ಪಡೆಯಲು ಸರಳ ಭೌತಿಕ ವಿಧಾನಗಳನ್ನು ಬಳಸಲಾಗುವುದಿಲ್ಲ. Let us go through the topic again. Changes are all around us. It can be fast, slow, periodic, non-periodic, reversible, or irreversible. The main categories are physical and chemical changes. Physical change is a type of change in which only the form of a matter is changed. There are no new substances formed in a physical change and are generally reversible. Chemical change is a type of change in which the chemical composition and the chemical property of a substance is changed. Chemical changes are generally irreversible. It involves the formation of a new substance. Color change, release of a gas, formation of precipitate or odor are generally an indication of formation of a new substance. ಪುನರಾವರ್ತನೆ. ಬದಲಾವಣೆಗಳು ನಮ್ಮ ಸುತ್ತಲೂ ಇವೆ. ಅದು ವೇಗವಾಗಿರಬಹುದು, ನಿಧಾನವಾಗಿರಬಹುದು, ಆವರ್ತಕವಾಗಿರಬಹುದು, ಆವರ್ತಕವಲ್ಲದಿರಬಹುದು, ಪರಾವರ್ತಿಸಬಹುದಾಗಿರಬಹುದು ಅಥವಾ ಪರಾವರ್ತಿಸಲಾಗದಿರಬಹುದು. ಮುಖ್ಯ ವಿಭಾಗಗಳು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು. ಭೌತಿಕ ಬದಲಾವಣೆಯಲ್ಲಿ ವಸ್ತುವಿನ ಸ್ವರೂಪವನ್ನು ಮಾತ್ರ ಬದಲಾಯಿಸಲಾಗುತ್ತದೆ. ಭೌತಿಕ ಬದಲಾವಣೆಯಲ್ಲಿ ಯಾವುದೇ ಹೊಸ ವಸ್ತುಗಳು ರೂಪುಗೊಳ್ಳುವುದಿಲ್ಲ ಮತ್ತು ಅವು ಸಾಮಾನ್ಯವಾಗಿ ಪರಾವರ್ತಿಸಬಹುದಾದ ಬದಲಾವಣೆಗಳು. ರಾಸಾಯನಿಕ ಬದಲಾವಣೆಯಲ್ಲಿ ರಾಸಾಯನಿಕ ಸಂಯೋಜನೆ ಮತ್ತು ವಸ್ತುವಿನ ರಾಸಾಯನಿಕ ಗುಣಗಳನ್ನು ಬದಲಾಯಿಸಲಾಗುತ್ತದೆ. ರಾಸಾಯನಿಕ ಬದಲಾವಣೆಗಳು ಸಾಮಾನ್ಯವಾಗಿ ಪರಾವರ್ತಿಸಲಾಗದು. ಇದು ಹೊಸ ವಸ್ತುವಿನ ರಚನೆಯನ್ನು ಒಳಗೊಂಡಿರುತ್ತದೆ. ಬಣ್ಣ ಬದಲಾವಣೆ, ಅನಿಲದ ಬಿಡುಗಡೆ, ಅವಕ್ಷೇಪ ಅಥವಾ ವಾಸನೆಯ ರಚನೆ ಸಾಮಾನ್ಯವಾಗಿ ಹೊಸ ವಸ್ತುವಿನ ರಚನೆಯ ಸೂಚನೆಯಾಗಿದೆ.